ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನಿಂದ ನಾನು ಮಹಾಭಾರತದ ಅಧ್ಯಾಯವನ್ನು ಹೇಳುತ್ತೇನೆ. ನ್ಯಾಯ, ಅನ್ಯಾಯ, ಧರ್ಮ, ಅಧರ್ಮಗಳ ನಡುವಿನ ಸಂಘರ್ಷವನ್ನು ಸಾರುವ ಭಾರತೀಯ ಪುರಾಣಗಳ ಅತ್ಯಂತ ಮಹೋನ್ನತವಾದ ಕಥೆಯೇ ಮಹಾಭಾರತ. ಇದು ಕೇವಲ ಒಂದು ಕಥೆಯಲ್ಲ, ಬದಲಾಗಿ ಜೀವನದ ಹಾದಿಯಾಗಿದೆ. ಈ ಮಹಾಕಾವ್ಯವು ಪಾತ್ರಗಳ ವೈವಿಧ್ಯತೆ, ಘಟನೆಗಳ ಸಂಕೀರ್ಣತೆ ಮತ್ತು ಮಾನವನ ಸಂಬಂಧತೆಯನ್ನು ಹಂಚಿಕೊಳ್ಳುತ್ತದೆ. ನಾವು ಈ ಮಹಾಕಾವ್ಯವನ್ನು ಸವಿಯಲು ಹೊರಟಿದ್ದೇವೆ. ಒಂದು ಮಹಾಯಾತ್ರೆಯಾಗಿದೆ. ಇದು ಕೇವಲ ಐತಿಹಾಸಿಕ ಘಟನೆಗಳ ನಿರೂಪಣೆಯಲ್ಲ, ಬದಲಾಗಿ ಮಾನವನ ಮನಸ್ಸು ನಂಬಿಕೆಯಾಗಿದೆ. ನಾವು ಈ ಮಹಾಕಾವ್ಯದ ಅದ್ಭುತ ಲೋಕಕ್ಕೆ ಹೋಗೋಣ. ನಮ್ಮ ಈ ಪ್ರಯಾಣದಲ್ಲಿ ಸತ್ಯ, ಧರ್ಮ ಮತ್ತು ಅಧರ್ಮಗಳ ಸೂಕ್ಷ್ಮ ವ್ಯತ್ಯಾಸವನ್ನು ಮಾಡಿಕೊಳ್ಳೋಣ. ನಾವು ಮೊದಲು ಮಹಾಭಾರತದ ಪೂರ್ವಕ ಮೂಲ ನೋಡೋಣ. ಪುರುಷರು ಮತ್ತು ಘಟನೆಗಳ ಕಾರಣವನ್ನು